Hi friends, welcome back to my channel. ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಗಲೇ ಟೈಮ್ ನೋಡ್ತಾ ಇರ್ಬೋದು 3:15 ಆಗಿದೆ. ಇವಾಗ ಅವನಿಗೆ ರಕ್ಷಿತ್ಗೆ ಆನ್ಲೈನ್ ಕ್ಲಾಸ್ ಮುಗಿದ ಮೇಲೆ ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ. ಸೊ ಮನೇಲಿದ್ದು ಬೇಜಾರಾಗ್ತಾ ಇರುತ್ತಲ್ವ, ಅಟ್ಲೀಸ್ಟ್ ಅವ್ರಿಗೆ ಇರೋಕ್ಕಾಗಲ್ಲ, ಹಸ್ಬೆಂಡ್ಗೆ ಇರೋಕ್ಕಾಗಲ್ಲ. ಇರೋಷ್ಟು ದಿನ ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಬರ್ಬೇಕು, ನಾವು ನೋಡಿಲ್ಲದೆ ಇರೋ ಪ್ಲೇಸಸ್ನ ನೋಡೋಣ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಹೊರಗಡೆ ಹೋಗ್ಬರೋಣ ಅಂತ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಭುವನ್ಗೂ ಎಕ್ಸಾಮ್ ಇತ್ತು, ಅದರಿಂದ ಅವರು ಎಲ್ಲ ಮುಗಿಸ್ಕೊಬರ್ಬೇಕಲ್ಲ, ಕಾಲೇಜೆಲ್ಲ ಮುಗಿಸ್ಕೊಬರ್ಬೇಕು, ಇವೊಂದು ಆನ್ಲೈನ್ ಕ್ಲಾಸ್ ಮುಗಿಬೇಕು, ಮತ್ತು ಬಿಸಿಲು ಒಂದು ಸ್ವಲ್ಪ ಇಳಿಬೇಕು, ಆಮೇಲೆ ನಾವು ಹೊರಗಡೆ ಹೋಗಿ ಕರೆಕ್ಟ್ ಆಗೋದು ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಹೊರಡೋಣ ಎಲ್ಲರೂ. ಇವಾಗ ಆಂಟಿ ಮನೆ ಹತ್ರ ಹೋಗಿ ಭುವನ್ ಅವನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಹೊರಡೋಣ. Please show me the way, baby, to your heart. Please show me the way, baby, to your heart. And nothing is better for me to be with you. And nothing is better for me, nothing is better. ಮಳೆ ಬರೋ ಥರ ಇದೆ ಕಣ. ಹಾಂ, ಗಿಡಕ್ಕೆ ನೀರಾಕ್ತವ್ರೆ ಸಾಹೇಬ್ರು. ಏನದು, ಚೆಂಡು ಹೂವಿನ ಸಸಿನಾ? ಮತ್ತೆ ಹೌದಾ ಆಂಟಿ, ಚೆಂಡು ಹೂವಿನ ಸಸಿ ಥರ ಇದೆಯಲ್ಲ ಆಂಟಿ, ಚಿಟ್ಟೆ ಹೂವನ ಈ ಥರ. ಹಾಂ ಹಾಂ, ನಮ್ಮ ದರ್ಶನ್ ಹುಡುಗಿ ಇದು. ಟಂಟಡ ಹೌದಾ, ನೋಡಿ ನೋಡಿ, 18 ಅಂತ ಹಾಕೊಂಡಿದ್ದೀನಿ ನೋಡಿ, ಸ್ಟಿಲ್ 18. ಇಲ್ಲೂನಾ ದರ್ಶು 16 R07 ಏನದು, 16 R07 ಏನು? ಹೌದಾ ದರ್ಶು, ಯಾವಾಗಲೂ 18 ಒಂದು ಸೀಕ್ರೆಟ್ ಕೊಡೋದು. ಆಯ್ತಾ ಚಿನಿ, ಬಾರ ಬೇಗ. ಟಂಟಡನ್ ಬಾರಾಜ, ಆಯ್ತು ಬಾ, ಎಂಟ್ರಿ ಕೊಡು. ಟಂಟಡನ್ ಹಾಂ, ಶಿವಮೊಗ್ಗ ಹೋಗ್ತಾ ಇದೀವಿ. ಸರಿ, ಬಾಯ್ 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 ಬಾಯ್. ಹೌದಾ, ನೀನು ಹೋಗಿಲ್ವಾ? ನೀನು ಹೋಗಿಲ್ವಾ ಅಲ್ಲಿಗೆ? ಓಕೆ. ಸೊ ಫ್ರೆಂಡ್ಸ್, ಇವಾಗ ಭುವಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟರ್ ಚಿನ್ನಾರಿ? 15 ಕಿಲೋಮೀಟ್ರು. ಸಕ್ಕರೆ ಬೈಲು ಅಂತ, ಅಲ್ಲಿ ಆನೆಗಳು ಸಾಕೋದಾಗ್ಲಿ ಅಲ್ಲಿದೆ. ನಾನು ನೋಡಿಲ್ಲ, ಒಂದ್ಸರಿನೂ ನೋಡಿಲ್ಲ ನಾನು, ಇದೇ ಫಸ್ಟ್ ಟೈಮು. ಇಂಚಿನ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಅಂತೆ. ಅಲ್ಲಿಗೆ ಓನರ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬನ್ನಿ ಅಲ್ಲಿ ಹೋಗೋಣ ಅಂತ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಎಷ್ಟೊಂದು ಜನ ನೋಡದೇ ಇರೋರು, ನಮ್ಮ ಬೆಂಗಳೂರವರು ಯಾರಾದ್ರು ಈ ಕಡೆ ಬಂದರೆ ನೀವು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ಶಿವಮೊಗ್ಗ ಸೈಡ್ ಏನಾದ್ರು ಬಂದರೆ, ಆಯಿತಾ? ಅದಕ್ಕೆ ನೋಡೋಣ ಹೇಗಿದೆ ಏನು ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಟಂಗ್ 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 ಇಷ್ಟೇ ಹೋಗ್ತಾ ಇರೋದು. ಯಾಕೆಂತಂದ್ರೆ ರಿಷಿ 5 ಗಂಟೆಗೆ ಬರೋದು ಕಾಲೇಜಿಂದ, ಅದಕ್ಕೆ ಅವನಿಲ್ಲ, ಅವ್ನು ಮಿಸ್ಸು, ನಾವೇ ಹೊರಡ್ತಾ ಇರೋದು.
ನಾವಿವಾಗ ಹೋಗ್ತಾ ಇರೋದು ಸಕ್ಕರೆ ಬೈಲು. ಅಲ್ಲಿ ಆನೆ ಬಿಡಾರ ಇದೆ, ಅಂದರೆ ಆನೆಗಳನ್ನ ಸಾಕೋದಾಗಲಿ ಅದನ್ನು ಪಳಗಿಸೋದಾಗಲಿ ಆ ರೀತಿ ಮಾಡ್ತಾರೆ ಅಂತ ಭುವನ್ ಹೇಳಿದ್ದು. ನಾನು ಹೋಗಿಲ್ಲ ಯಾವತ್ತೂ, ಆದರೆ ತೀರ್ಥಹಳ್ಳಿ ಹೋಗಿದ್ದೀನಿ. 1 ಟೈಮ್ 2 ಟೈಮ್ ಏನೋ ತೀರ್ಥಹಳ್ಳಿ ಹೋಗಿದ್ದೀನಿ. ನನಗೆ ತೀರ್ಥಹಳ್ಳಿ ಅಂತ ಹೇಳಿದ್ರೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ಒನ್ ಆಫ್ ದ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನಗೆ ತೀರ್ಥಹಳ್ಳಿ ಅಂದರೆ. ಅಲ್ಲಿ ಕ್ಲೈಮೇಟ್ ಆಗಿರ್ಬೋದು, ಅಲ್ಲಿ ನೇಚರ್ ಆಗಿರ್ಬೋದು, ಕಳೆದೋಗ್ಬಿಡ್ತೀನಿ ನಾನು. ತುಂಬಾ ಇಷ್ಟ ಆಗುತ್ತೆ ನನಗೆ. ನೀವು ನೋಡ್ತಾ ಇರ್ಬೋದು, ಇದು ತೀರ್ಥಹಳ್ಳಿ ರೂಟೇನೆ. ಸುಮ್ಮನೆ ಇನ್ನೂ ತೀರ್ಥಹಳ್ಳಿ ಸಿಕ್ಕಿಲ್ಲ, ಅದು ಇನ್ನೂ ಎಷ್ಟೋ ಕಿಲೋಮೀಟರ್ ಇದೆ. ಇನ್ನೂ ಆ ರೂಟೇನೆ ಹೇಗಿದೆ. ತೀರ್ಥಹಳ್ಳಿ ಅಂತ ಹೇಳಿದಾಗ ಜಾಸ್ತಿ ಅಡಿಕೆ ಮರಗಳೇ ಜಾಸ್ತಿ ಕಾಣಿಸೋದು. ತೆಂಗಿನ ಮರ ಅದೆಲ್ಲ ಜಾಸ್ತಿ ಇರಲ್ಲ, ಅಡಿಕೆ ಮರಗಳೇ ಜಾಸ್ತಿ ಕಾಣಿಸೋದು. ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿತ್ತು. ಅದರಲ್ಲೂ ಈ ತುಂತುರು ಮಳೆ ಬರ್ತಿರೋದಕ್ಕಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು ನೇಚರು. ನಾನು ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ, ಯಾಕೆಂತಂದರೆ ನನ್ನ ವ್ಯೂವರ್ಸ್ ಆಲ್ಮೋಸ್ಟ್ ನನ್ನ ಥರನೇ ಈ ರೀತಿ ನೇಚರ್ ಇಷ್ಟಪಡೋರು ಅಂತ ಗೊತ್ತು, ರೆಗ್ಯುಲರ್ ವ್ಯೂವರ್ಸ್ ಎಲ್ಲರೂ. ಅದಕ್ಕೆ ನೀವು ಕೂಡ ಈ ವೆದರ್ನ, ಈ ವಾತಾವರಣನ, ನೇಚರ್ನ ನೀವು ಕೂಡ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಈ ಗ್ರೀನ್ರಿನ ನಿಮಗೂ ಕೂಡ ಶೇರ್ ಮಾಡ್ತಾ ಇರೋದು. ಸೊ ಇವಾಗ ಈ ಕ್ಲಿಪ್ಪಿಂಗ್ ಇದೆ ನೋಡಿ. ಅಪ್ಪ, ನನ್ನದು ಆ ವಿಡಿಯೋ ಮಾಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ, ಆದರೆ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊತಾ ಇದ್ದೆ. ಅಲ್ಲಿ ಮಳೆ ಬೀಳ್ಬೇಕಾದ್ರೆ ಅಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ವಿಡಿಯೋ ಮಾಡಿ ನೋಡಬೇಕಾದ್ರೆ ನನಗೆ ಹಾಗೆ ಅನ್ನಿಸ್ತು. ಇಲ್ಲಿ ತೀರ್ಥಹಳ್ಳಿ ಹೋಗಬೇಕಾದ್ರೆ ಆನ್ ದ ವೇ ಗಾಜನೂರು ಡ್ಯಾಮ್ ಸಿಗುತ್ತೆ. ಸೊ ಗಾಜನೂರು ಡ್ಯಾಮ್ ಅಂತ ಹೇಳಿದ್ರೆ ತುಂಗಾ ನೀರು, ಭದ್ರಾ ನೀರು ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ನಿಮಗೆ. ಭದ್ರಾ ನೀರು ಬಂದ್ಬಿಟ್ಟು ಲಕ್ಕವಳ್ಳಿ ಭದ್ರಾ ಡ್ಯಾಮ್, ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆ ರಂಗನಹಳ್ಳಿ ಹೋಗಬೇಕಾದ್ರೆ ತೋರಿಸಿದ್ದೀನಿ ಅಲ್ಲ. ಇದು ತುಂಗಾ ನೀರು, ತುಂಗಾ ಭದ್ರಾ ಎರಡು ನಮ್ಮ ಶಿವಮೊಗ್ಗ ಅಲ್ಲಿ ಇರೋದು ತುಂಗಭದ್ರಾ ನೀರು. ಓಕೆನಾ. ಇವಾಗ ಅಲ್ಲೂ ಗಾಜನೂರು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ, ಎಂಟ್ರಿ ಇಲ್ಲ. ಡ್ಯಾಮ್ ಕಾಣಿಸಲ್ಲ, ಒಂದು ಸ್ವಲ್ಪ ದೂರದಿಂದ ಕಾಣಿಸ್ತಾ ಇತ್ತು ಅಷ್ಟೇನೆ. ನಾನು ಅಷ್ಟೊಂದು ಡೀಟೇಲಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಆದರೆ ಈ ಬೆಟ್ಟ ಗುಡ್ಡಗಳು, ನೀರು ಅದೆಲ್ಲನೂ ಸ್ವಲ್ಪ ನೋಡಿ, ನೀರೆಲ್ಲ ಕಾಣಿಸ್ತಾ ಇದೆ ಅಲ್ಲ. ಸೊ ಹೀಗಿದೆ ನಮ್ಮ ಭದ್ರಾ ಡ್ಯಾಮ್. ಏನಂದರೆ ಸ್ವಲ್ಪ ಹೈಟಾಗಿದೆ, ಬೆಟ್ಟದ ಮೇಲೆ ಥರ ಆ ಥರ ಇದೆ ಭದ್ರಾ ಡ್ಯಾಮು. ತುಂಗಾ ನೀರು ಹಾಗಲ್ಲ, ನಾರ್ಮಲ್ ಒಂದು ಲೆವೆಲ್ಲಾಗೇ ಈ ರೀತಿ ಕಾಣಿಸುತ್ತೆ. ಸೊ ನೋಡ್ಬೋದು. ಇವಾಗ ಸಕ್ಕರೆ ಬೈಲ್ ಹತ್ರ ಬಂದ್ವಿ. ಇಲ್ಲಿಗೆ ಬಂದ್ರೆ ಇಲ್ಲೆಲ್ಲ ಖಾಲಿ ತರ ಇದೆ, ಮೋಸ್ಟ್ಲಿ ಓಪನ್ ಇಲ್ಲ ಅಂತ ಅನ್ಕೊಂತೀನಿ. ಏನಂತ ಚೀನಿ? ಕ್ಲೋಸ್ ಮಾಡಿದಾರಂತ. ವೇಸ್ಟ್ ಆಯ್ತು ಬಂದಿದ್ದು. ಅಂದ್ರೆ ಒಳ್ಳೆ ಸೀನ್ರಿ ಇತ್ತು, ಮಳೆ ಬರ್ತಿತ್ತು, ಒಂಥರ ಚೆನ್ನಾಗಿತ್ತು, ಮೈಂಡ್ ಫ್ರೀ ಆಯ್ತು. ಎಂತ ಮಾಡೋಣ, ಮುಂದೆ ಹೋಗ್ತೀನಿ. ಇನ್ನು ಸ್ವಲ್ಪ ಹೊತ್ತು ಹೋಗು ಸಾಕಪ್ಪ, ಬೇಡ ಇನ್ನೇನಿಕ್ಕಿದೆ. ಗಾಡ್ ಸೆಕ್ಷನ್ ಹೋಗ್ತಾ ತೀರ್ಥಹಳ್ಳಿಗೆ ಹೋಗ್ತೀವಿ ಆಮೇಲೆ ಅಷ್ಟೇನೆ. ಹೋಗ್ತಾ ತೀರ್ಥಹಳ್ಳಿಗೆ ಹೋಗ್ತೀವಿ ಆಮೇಲೆ. ಬೇರೆ ಏನಿದೆ ಚಿನಿ? ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ತೀರ್ಥಹಳ್ಳಿ ರೋಡ್ ಅಂದ್ರೇನೆ ಹಂಗೆ ಮಸ್ತ್ ಇರುತ್ತೆ. ಅಂದ್ರೆ ಹಂಗೆ ಕರ್ವ್ಗಳು ಜಾಸ್ತಿ. ಆ ಲೆವೆಲ್ಗೆ ಆಗುಂಬೆ ಮತ್ತೆ ಶೃಂಗೇರಿ ಹೋಗ್ತೀವಲ್ಲ, ಆ ಲೆವೆಲ್ಗೆಲ್ಲ ಕರ್ವ್ಗಳಿಲ್ಲ. ಗಾಜನೂರು ಡ್ಯಾಮ್ ನೋಡ್ದಾಗಿತ್ತು ನನ್ನ ಹಸ್ಬೆಂಡ್. ಒಂದ್ಸರಿ ಗಾಜನೂರು ಡ್ಯಾಮ್ ನೋಡೇ ಇರ್ಲಿಲ್ಲ, ಅಂದ್ರೆ ಅಲ್ಲಿ ಬಿಡಲ್ಲ ಗಾಜನೂರು ಡ್ಯಾಮ್ ಒಳಗಡೆ, ಪರ್ಮಿಷನ್ ಇಲ್ದಲೆ ಬಿಡಲ್ಲ ಅಂತೆ. ಇಲ್ಲಿಂದ ಕಾಣಿಸಲ್ಲ, ದೂರ ಇದೆ. ಅಲ್ಲಿನೂ ಒಳಗಡೆ ಏನು ಕಾಣಿಸೋದಲ್ಲ, ಇಲ್ಲಿಂದಾನೆ ಆಕ್ಚುಲಿ ಡ್ಯಾಮ್ ಕಾಣಿಸುತ್ತೆ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ನೋಡಿ, ನೀವು ಸೈಡ್ ಹಾಕ್ಬಿಟ್ಟು ಆ ಕಡೆ ಹಂಗೆ ನೋಡಿ ತಿರ್ಗಿ ಫುಲ್ ಲೈನ್ ಕಾಣಿಸುತ್ತೆ. ಆ ಕಡೆ ನೋಡಿ, ಅಲ್ಲಿ ಫುಲ್ ಲೈನ್ ಕಾಣಿಸುತ್ತೆ. ಯಾವ್ದೋ ಅಮ್ಮ ಫಿಶ್ ಲ್ಯಾಂಡ್ ಅಂತ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಗದ್ದೆ ಬೈಲಲ್ಲಿ ನೋಡಿ, ತೋರಿಸ್ತೀನಿ, ಅವಾಗಲೇ ತೋರಿಸ್ತೀನಿ ಅಂತ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಗದ್ದೆ ಬೈಲ್. ಇನ್ನು ಎತ್ತಿನ ಗಾಡಿಗಳ ಚಕ್ರ ಅದೆಲ್ಲ ಇಟ್ಬಿಟ್ಟು ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇವಾಗ ಇಲ್ಲಂತೆ ಇಲ್ಲಿ
ನೆಕ್ಸ್ಟ್ ಇವಾಗ ಶಿವಮೊಗ್ಗ ಕಡೆ ಹೊಡ್ತೀವಿ. ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಒಂಥರ ಲಾಂಗ್ ಡ್ರೈವ್ ಬಂದಂಗಾಯ್ತು, ಚೆನ್ನಾಗಿದೆ. ಓಕೆ, ಏನು ಬೇಜಾರಂತ ಏನು ಅನಿಸ್ಲಿಲ್ಲ. ಮಳೆ ಮಾತ್ರ ಸಿಕ್ಕಾಬಟ್ಟೆ ಆಗಿದೆ ಅಂತ ಅನ್ಸುತ್ತೆ ನೋಡಿ. ಎಲ್ಲ ಒಣಗಿದ್ವಲ್ಲ ಅವೆಲ್ಲ. ಅಂದ್ರೆ ಹೆಂಗ್ ಗೊತ್ತಾ, ಅರ್ಧ ಮಳೆ ಇದೆ, ಅರ್ಧ ರೋಡಲ್ಲಿ ಮಳೆ ಇದೆ, ಅರ್ಧ ರೋಡಲ್ಲಿ ಮುಂದಕ್ಕೆ ಮಳೆನೇ ಇಲ್ಲ. ಆತರ ಇದೆ ಇಲ್ಲಿ, ಆತರ ಬಂದಿದೆ ಮಳೆ. ಹೌದಾ, ಇಲ್ಲೆಲ್ಲ ತೆಂಗಿನ ಗಿಡ, ಇದು ಅಡಿಕೆ ಜಾಸ್ತಿ, ಅಡಿಕೆ ಮರಗಳು, ಹಳಸೆಹಣ್ಣು ಮರ, ಮಾವಿನ ಮರ ಈ ರೀತಿ ಜಾಸ್ತಿ. ಸೊ ಬೆಂಗಳೂರು ಇಲ್ಲಿಂದ 290, ಚಿತ್ರದುರ್ಗ ಶಿವಮೊಗ್ಗ 12 ಕಿಲೋಮೀಟರ್ ಇಂದ. ಶಿವಮೊಗ್ಗ 122, ಶಿವಮೊಗ್ಗ 12 ಕಿಲೋಮೀಟರ್. ಶಿವಮೊಗ್ಗದಿಂದ ಇಲ್ಲಿಗೆ 12 ಕಿಲೋಮೀಟರ್. ಇಲ್ಲಿಂದ ಕಾಣಿಸುತ್ತೆ ಇದು ಡ್ಯಾಮ್. ಅಂದ್ರೆ ಇದ್ರಲ್ಲೆಲ್ಲ ನೀರು ಹೋಗ್ತಾ ಇದೆ. ತುಂಗಾಭದ್ರಾ, ತುಂಗಾ ನೀರಿದು, ತುಂಗಾ ಜಲಾಶಯ. ಅಂದ್ರೆ ಈ ಡ್ಯಾಮು ಇದು ನಡೀರಿ ಇದ್ರಿಗಿನ್ನ ದೊಡ್ಡದಿದೆ ಅಲ್ಲ ಚಿನ್ನು? ನಮ್ಮ ಭದ್ರಾ ಡ್ಯಾಮ್ಗಿನ್ನ ದೊಡ್ಡದಿದೆ ಗೇಟ್ಗಳು. ಹಾ, ಅದೇ ಗೇಟ್ಗಳು ಇದೆ ಜಾಸ್ತಿ ಇರೋದು. ಬಾರಿ ವಾಟರ್ ಕೆಪಾಸಿಟಿ ಭದ್ರಾದ ಜಾಸ್ತಿ ಇರೋದು. ಜಲಪಾತದ ಬೆರಗು, ದೇಗುಲಗಳ ಸೊಬಗು, ಆಗುಂಬೆಯ ಬೆಡಗು, ಪ್ರಸಿದ್ಧ ಪ್ರವಾಸಿ ತಾಣಗಳ ತವರೂರು ಶಿವಮೊಗ್ಗ ಜಿಲ್ಲೆ. ನಾನು ಶಿವಮೊಗ್ಗಕ್ಕೆ ಬಂದು ತುಂಬ ವರ್ಷಗಳೇ ಆಗೋಗಿತ್ತು. ಏನಿದ್ರು ಬೆಂಗಳೂರಿಂದ ಭದ್ರಾವತಿಗೆ ಬರ್ತೀವಿ, ಮತ್ತು ಭದ್ರಾವತಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇರ್ತೀವಿ, ಈ ರೀತಿ ಇರುತ್ತೆ. ಶಿವಮೊಗ್ಗಕ್ಕೆ ಬರೋದಿಲ್ಲ. ನಮಗೇನು ಶಿವಮೊಗ್ಗದಲ್ಲಿ ಯಾರೂ ಇಲ್ಲ, ರಿಲೇಟಿವ್ಸ್ ಆಗಿರ್ಬೋದು, ಮತ್ತು ಇವಾಗ ಮಾಲ್ಗಳಾಗಿರ್ಬೋದು, ಆ ರೀತಿ ಸುತ್ತೋದಕ್ಕೆ ಇಲ್ಲಿ ಏನು ನಮಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏನೇ ತೊಗೊಳಂಗಿದ್ರು ಬೆಂಗಳೂರಿನಲ್ಲೇ ತೊಗೊಳ್ಬಿಡ್ತೀವಲ್ವ. ಆದ್ದರಿಂದ ನಾನು ಇಲ್ಲಿಗೆ ಶಿವಮೊಗ್ಗಕ್ಕೆಲ್ಲ ಬಂದಿಲ್ಲ. ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಯಿತು. ಸೊ ಹೇಗೋ ಇಲ್ಲಿಗೆ ಬಂದಿದ್ದೀವಲ್ಲ, ಬೋನ್ ಬೇರೆ ಏನಿದೆ ಅಂತ ಹೇಳಿದಾಗ ಮಾಲ್ ಇದೆ ಅಂತ ಹೇಳ್ದ. ಈ ಮಾಲ್ ಓಪನ್ ಆಗಿ ಎಷ್ಟು ದಿನ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಆದರೆ ನೋಡೋಣ, ಒಂದು ಸರಿ ನೋಡೋಣ ಇಲ್ಲಿಗೂ ಬೆಂಗಳೂರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸುಮ್ಮನೆ ಹಂಗೆ ಬಂದಿದ್ದಕ್ಕೆ ಸುಮ್ಮನೆ ನಮ್ಮ ಟೈಮ್ ಇನ್ನೂ ಇತ್ತು, ತುಂಬ ಟೈಮ್ ಇತ್ತು. ಸೊ ಹಂಗೆ ಸುತ್ತಾಡಿಕೊಂಡು ಏನಾದರೂ ಬೇಕಿದ್ರೆ ತೊಗೊಂಡೋಗೋಣ ಅಂದ್ಕೊಂಡು ಇವಾಗ ಮಾಲ್ ಒಳಗಡೆ ಬರ್ತಾಯಿದ್ದೀವಿ. ಹೀಗೆ ಫಸ್ಟ್ ಫ್ಲೋರಿಗೆ ಬರ್ತಿದ್ದಾಗೇ ಟ್ರೆಂಡ್ಸ್ ನೋಡಿದ್ವಿ, ರಿಲಯನ್ಸ್ ಟ್ರೆಂಡ್ಸು. ಸರಿ, ಹಸ್ಬೆಂಡ್ ಒಂದು ನೋಡ್ತೀನಿ ಟೀ ಶರ್ಟ್ಗಳೇನಾದ್ರು ಚೆನ್ನಾಗಿದೆ ತೊಗೊಳ್ತೀನಿ ಅಂತ. ಅವ್ರು ತೊಗೊಳ್ತೀನಿ ಅಂತ ಅಂದಾಗ ನಾವಿನ್ನೇನು ಮಾಡೋದು, ನಮಗೂ ಏನಾದ್ರು ಚೆನ್ನಾಗಿರೋದು ಸಿಕ್ಕತ್ತಾ ಅಂತ ಹುಡ್ಕೋದು. ಹೆಣ್ಮಕ್ಳು ಬುದ್ಧಿನೇ ಹಂಗಲ್ವಾ, ನಮಗೂ ಏನಾದರೂ ಚೆನ್ನಾಗಿರೋದು ಕುರ್ತೀಸ್ ಏನಾದ್ರು ಚೆನ್ನಾಗಿದ್ದಾವ ಅಂತ ಹುಡ್ಕೋದು. ನಾನು ಹಾಗೆ ನೋಡ್ತಾಯಿದ್ದೆ, ಆದರೆ ಏನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಆದರೆ ನೋಡ್ತಾಯಿದ್ದೆ, ಯಾವುದಾದ್ರು ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ನೋಡಿದೆ. ನನಗೆ ಯಾವುದೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬೇಕು ಅಂತ. ಅದಕ್ಕೆ ಸುಮ್ಮನೆ ಆದೆ. ಹಸ್ಬೆಂಡು ಕೂಡ ಅಷ್ಟೇ ಟಿ ಶರ್ಟ್ಗಳೆಲ್ಲ ನೋಡಿದ್ರು, ಆದರೆ ಅವ್ರಿಗೆ ಬೇಕಾದಂದರೆ ಆಫೀಸ್ ಫಾರ್ಮಲ್ ಶರ್ಟ್ಗಳು ನೋಡಿದ್ರು. ಆದರೆ ಅವ್ರಿಗೆ ಅದು ಕಲರ್ಸು ಮತ್ತು ಸೈಜ್ ಅದು ಸಿಕ್ಕಲಿಲ್ಲ.
ಸರಿ ಅಂತ ಸುಮ್ಮನೆ ಆದರು. ಇದಾದಮೇಲೆ ನೆಕ್ಸ್ಟ್ ಹಂಗೆ ನಮಗೆ ಇದು ಹೊಸ್ತಲ್ವಾ, ಎಲ್ಲೆಲ್ಲಿ ಯಾವ್ಯಾವ ಈ ಮಾಲ್ ಒಳಗಡೆ ಯಾವ್ಯಾವ ಶಾಪ್ಗಳಿದ್ದಾವೆ ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ಚೆನ್ನಾಗಿದ್ವು ಎಲ್ಲನೂ. ನೆಕ್ಸ್ಟು ಹಸ್ಬೆಂಡ್ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಥರ ಅಂತ ಹೇಳ್ತಾಯಿದ್ರು. ಆವಾಗ ಡಾಮಿನೋಸ್ ರಕ್ಷಿತ್ ಡಾಮಿನೋಸ್ ನೋಡ್ದ, ಪಿಜ್ಜಾ ನೋಡ್ದ. ಸರಿ ಆಯಿತು, ಭುವನ್ ಬೇರೆ ಇದ್ದಾನೆ ಅಲ್ವಾ ಜೊತೆಯಲ್ಲಿ, ಸರಿ ಪಿಜ್ಜಾ ತೊಗೊಳ್ಳಿ ಅಂತ ಹೇಳಿದೆ. ಸೊ ಆಮೇಲೆ ಎಲ್ಲರೂ ಸೇರಿಕೊಂಡು ಎಲ್ಲರೂ ರಕ್ಷಿತ್ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಬೇಕು ಅಂತ ಚೂಸ್ ಮಾಡಿಕೊಂಡು ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ಪಿಜ್ಜಾ ತಿಂತು. ಮತ್ತು ಅಲ್ಲಿ ಏನೇನು ತೊಗೊಂಡ್ವಿ, ಏನೇನು ನೋಡಿದ್ವಿ, ಏನೇನು ಸುತ್ತಾಡಿದ್ವಿ, ಎಲ್ಲೆಲ್ಲಿ ಸುತ್ತಾಡಿದ್ವಿ ಅನ್ನೋದನ್ನ ಹೇಳ್ತೀವಿ. ಅದಾದಮೇಲೆ ಅಲ್ಲಿ ಚಾಕ್ಲೇಟ್ ನೋಡಿದೆ. ನನಗೆ ಫೆರಾರಿ ರೋಚದು ಕೋಕೋನಟ್ ಫ್ಲೇವರ್ದು ಅದು ನನಗೆ ತುಂಬ ಇಷ್ಟ. ಅದನ್ನು ನೋಡಿದೆ ಅಲ್ಲಿ. ಸರಿ ತಗೊಳ್ಳೋಣ ಒಂದು ಪ್ಯಾಕ್ ಅಂದ್ಬಿಟ್ಟು ಅದೊಂದು ಪ್ಯಾಕ್ ತೊಗೊಂಡೆ. ರಕ್ಷಿತು ಕೂಡ ಚಾಕ್ಲೇಟ್ ಬೇಕಮ್ಮ ಅಂತ ಹೇಳ್ತಾ ಇದ್ದ. ಸೊ ನನ್ನ ಬರ್ತ್ಡೇ ಇದ್ದಿದ್ದರಿಂದ ನಾನು ಚಾಕ್ಲೇಟ್ ತೊಗೊಳ್ತಾ ಇರೋದು. ಹೇಗಿದ್ರು ಅವಶ್ಯಕತೆ ಇತ್ತು, ನಂಗೆ ಬೇಕಿತ್ತು ಚಾಕ್ಲೇಟ್, ಅದಕ್ಕೋಸ್ಕರ ಅದನ್ನು ಕೂಡ ತಗೊಂಡ್ವಿ. ನೆಕ್ಸ್ಟು ಇದೆಲ್ಲ ಚಾಕ್ಲೇಟೆಲ್ಲ ಆದಮೇಲೆ ಇನ್ನು ಮನೆಗೆ ಹೊರಡೋಣ ಅಂತ ಅಂದ್ಕೊತಾ ಇದ್ವಿ. ಅಷ್ಟೊತ್ತಿಗೆ ಅಲ್ಲಿ ಸ್ಪಾರ್ ನೋಡಿದ್ವಿ. ಸ್ಪಾರಲ್ಲಿ ಸರಿ ನೋಡೋಣ ಹೇಗಿದೆ ಆಫರ್ಗಳು ಅಂತ ಹೋದ್ವಿ. ಸೊ ಅಲ್ಲಿ ಅಮ್ಮ ಮನೆಗೆ ಬೇಕಾಗಿರೋ ಒಂದು ಸ್ವಲ್ಪ ದಿನಸಿ ಐಟಮ್ ಎಲ್ಲ ಬೇಕಾಗಿತ್ತು. ಎಣ್ಣೆ ಆಗಿರ್ಬೋದು, ಮತ್ತು ಅವಲಕ್ಕಿ, ಅದು ಇದು ಚಿಕ್ಕ ಪುಟ್ಟ ಮನೆಗೆ ದಿನಸಿ ಸಾಮಾನು, ಅದನ್ನು ಒಂದಷ್ಟು ತಗೊಂಡ್ವಿ. ನನಗಲ್ಲ, ಇವನಿಗೆ, ಅವರಿಗೆ. ಓಕೆ ಫ್ರೆಂಡ್ಸ್, ಇವಾಗ ಆಯಿತು. ಮನೆಗೆ ಸ್ವಲ್ಪ ಬೇಕಾಗಿದ್ದು ಸಾಮಾನು ಮೊನ್ನೆ ಎಲ್ಲ ಮಿಸ್ ಆಗಿದ್ದು ತೊಗೊಂಡಿರಲಿಲ್ಲ, ಸ್ವಲ್ಪ ತೊಗೊಂಡಿದ್ದೆ. ಆಮೇಲೆ ಏನೇನು ಇತ್ತು ಸ್ವಲ್ಪ ಮ್ಯಾಟು ಅದೆಲ್ಲ ತೊಗೊಂಡೆ, ಇಷ್ಟ ಆಯಿತು. ಆಮೇಲೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮಾಸ್ಕ್ ಕಟ್ಟಾಯಿತು, ನಾನು ಮಾಸ್ಕ್ ಇದೆ ಹಾಕೋಬೇಕು. ಇದು ಶಿವಮೊಗ್ಗದ ಬ್ರಿಡ್ಜು. ಇದು ತುಂಗಾ ನೀರು ಈ ಹೊಳೆ ಹರಿಯೋದು. ಸೊ ಶಿವಮೊಗ್ಗನಲ್ಲಿ ಅದು ಆವಾಗಲೇ ತೋರಿಸಿದ್ನಲ್ಲ, ಗಾಜನೂರು ಡ್ಯಾಮ್ ಅಂತ, ತುಂಗಾ ಡ್ಯಾಮ್ ಅಂತ, ತುಂಗಾ ನೀರಿರೋವಂಥದ್ದು. ಅದು ಇಲ್ಲಿ ಹೊಳೆ ನೀರಲ್ಲಿ ತುಂಗಾ ನೀರು ಹೋಗೋದು. ನಮ್ಮ ಭದ್ರಾ ಡ್ಯಾಮ್ ಇರೋವಂಥದ್ದು, ಅದು ಭದ್ರಾವತಿನಲ್ಲಿ ಹೊಳೆ ಇದೆ ಅಲ್ಲ, ಬ್ರಿಡ್ಜು ಅದು. ಈ ತುಂಗಾ ಮತ್ತು ಭದ್ರಾ ಎರಡೂ ನೀರು ಕೂಡ ಕೂಡ್ಲಿ ಅಂತ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗುತ್ತೆ ನೀರು. ಆದರೂ ಮುಂದಕ್ಕೆ ಬಳ್ಳಾರಿ ಮತ್ತು ಮಂತ್ರಾಲಯ, ತುಂಗಭದ್ರಾ ಎರಡೂ ಜಾಯಿಂಟ್ ಆಗಿ ಹೋಗೋದು. ಅದ್ರ ಮುಂದಕ್ಕೆ ಅಷ್ಟಾಗಿ ನಂಗೆ ಗೊತ್ತಿಲ್ಲ, ಇದಿಷ್ಟೇ ಗೊತ್ತಿರೋದು. ಒಟ್ಟಿನಲ್ಲಿ ತುಂಗಭದ್ರಾ ಎರಡೂ ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು ಈ ರೀತಿ ಡಿಸ್ಟ್ರಿಕ್ನಲ್ಲಿ ಇರೋದು ಅಂತ ಇಷ್ಟು ತಿಳ್ಕೊಂಡಿದ್ದೀನಿ ನಾನು. ಸೊ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ.
ಆಂಟಿ ಮನೆ ಹತ್ರ ಬರ್ತಿದ್ದಾಗೇನೆ ಇವಾಗ ಎಲೆಕ್ಷನ್ ಏನು ಯಾವುದೋ ಎಲೆಕ್ಷನ್ ನಡೀತಾ ಇದೆ. ಎಲ್ಲಿ ನೋಡಿದ್ರು ಈ ಥರ ಕ್ಯಾಂಪಸ್ ಮಾಡೋರೇನೆ, ನಮ್ಗೆ ಓಟ್ ಹಾಕಿ ಅಂತ. ಸೊ ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಬಂದುಬಿಟ್ಟು ಸರ್ ಪ್ಲೀಸ್ ಓಟ್ ಹಾಕಿ, ಸರ್ ಮೇಡಮ್ ಪ್ಲೀಸ್ ಓಟ್ ಹಾಕಿ ಅಂತ. ಹಸ್ಬೆಂಡ್ ಅದಕ್ಕೆ ಹೇಳ್ತಾಯಿದ್ರು, ನಾನು ಎಲ್ಲಿಂದ ಓಟ್ ಹಾಕಲಿ ಅಂತ ಹೇಳ್ಕೊಂಡು ನಗ್ತಾ ಇದ್ರು. ಸೊ ಆಮೇಲೆ ಸರಿ ಹಾಕ್ತೀನಿ ಅಂತ ಹೇಳಿದ್ರಂತೆ ಹಸ್ಬೆಂಡ್ ಓಟ್ನ. ಪಾಪ ಅವ್ರು ಹಂಗೆ ಹೇಳಿದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕಾಗುತ್ತಾ, ನಾವಿಲ್ಲಿರಲ್ಲ ಅಂತ. ಸೊ ಹಂಗೆ ಹೇಳಿದ್ರಂತೆ. ಇಲ್ಲಿ ಮನೆಗೆ ಬರ್ತಿದ್ದಂಗೆ ಆಂಟಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ರು ಚಪಾತಿ ಜೊತೆಗೆ, ಮತ್ತು ಬೀನ್ಸ್, ಗೆಡ್ಡೆಕೋಸು, ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡಿದರು. ಮಸಾಲೆ ಸಾಂಬಾರು ಸಿಕ್ಕಾಪಟ್ಟೆ ಯಮ್ಮಿಯಾಗಿತ್ತು ಸಾಂಬಾರು. ಒಗ್ಗರಣೆ ಮಾಡ್ತಾಯಿದ್ದಾರೆ ಅದಕ್ಕೆ. ಫ್ರೆಂಡ್ಸ್ ಇದೇನು ಅಂತ ನನ್ನ ಹಸ್ಬೆಂಡ್ಗೆ ಇವಾಗ ಕೇಳ್ತೀನಿ, ಬನ್ನಿ ನೋಡಿ. ನೀವು ಮುಟ್ಟಂಗಿಲ್ಲ, ಹೇಳ್ಬೇಕು ಏನಿದು ಅಂತ. ಏನಾರ ಬೇಬಿ ಕಾರ್ನ ಅಲ್ಲಮ್ಮ ಬೇಬಿ ಕಾರ್ನ್ ಮುಟ್ಟಂಗಿಲ್ಲಪ್ಪ, ಹಂಗೆ ಹೇಳ್ಬೇಕು. ಸರಿ ಹಿಂಗೆ ತೋರಿಸ್ತೀನಿ, ನಿಜವಾದ್ದೆ. ನಿಜವಾದ ಬೆಂಡೆಕಾಯಿ ಆಕ್ಚುಲಿ ಇಲ್ಲಿ ಬೇಬಿ ಕಾರ್ನ್ ತಾನೆ. ಇಲ್ಲಿ ರಕ್ಷಿತ್ ಹೆಂಗೆ ಹೇಳ್ದಾಗುತ್ತ ಬೇಬಿ ಕಾರ್ನ್ ಅಂತ. ಬಲ್ತಾಗಿರುತ್ತಲ್ಲ ಫುಲ್ಲು. ಹೌದೌದು, ಅದ್ರದ್ದೇ ಚೆನ್ನಾಗಿ ಒಣಗಿಸಿ ಇದು ಮಾಡ್ತಾರೆ. ಹಬ್ಬ ಆದಮೇಲೆ ಹೂವನಾ ಇದು 280 ರೂಪಾಯಿ. ಎಷ್ಟು? ಕೆಜಿ 280. ಆಂಟಿ ಮೊನ್ನೆ ಹೆಂಗಿತ್ತು ಹೂವು ಅಂದರೆ ಆಂಟಿ, ಏನು ಮುಡಿಸ್ಬಿಟ್ಟು ತೆಗಿಬೇಕು ಹೂವು, ಆ ಥರ ಚೊಚ್ಚಟ್ಟು ಹೂವು. ಎಷ್ಟು 100 ರೂಪಾಯಿ ಮಾರಂತೆ. ದುಂಬಲ್ಗೆ 900 ರೂಪಾಯಿ ಕೆಜಿ ಇದ್ದಿತ್ತು, ಇವತ್ತು 130. ಅಲ್ಲಿಗೆ 500 ರೂಪಾಯಿ ಕೆಜಿಗೆ ಬಂದಿತ್ತು. 130 ರೂಪಾಯಿ ಕಾಲು ಕೆಜಿ, 280 ರೂಪಾಯಿ ಕೆಜಿ ಹೂವು. ಇದರ ತೆಗ್ದಿಟ್ಕೊಂಡು ಫೋಟೋ ಒಂದೊಂದೊಂದು ಮುಡಿಸ್ಕೊಂಡು ಇದು ಮಾಡೋದು ಸರಿ. ಒಂದು ವಾರಕ್ಕಾಗಷ್ಟು ಮಾಡ್ಕೊತೀರಾ? ಆಗೋಯ್ತು ಅಷ್ಟೇ. ಏನನ್ನ ಅದಕ್ಕೆ ಇವಾಗ ವಿಡಿಯೋ ಆನ್ ಮಾಡಬೇಕಾಗಿ ಬಂತು. ಬನ್ನಿ, ಎಲ್ಲೋದ ಶಿವ ನೋಡಿ. ಇಷ್ಟೊತ್ತರೆಗೂ ನನ್ನ ಸಿಕ್ಕಾಬಟ್ಟೆ ಗೊಳಿಕತ್ತಾ ಇದ್ದ, ಅದಕ್ಕೆ ನಾನು ಇವಾಗ ಕ್ಯಾಮ್ರಾ ಆನ್ ಮಾಡಿದೆ. ನನ್ನನ್ನು ಸುತ್ತಿಸಿ ತಲೆ ಫುಲ್ ಹಿಂಗೆಲ್ಲ ರೌಂಡೆಲ್ಲ ಓಡಿಸ್ಬಿಟ್ಟ. ಊಟ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಬಾ ಬಾ, ಚಪಾತಿ ಬೆಂಡೆಕಾಯಿ ಪಲ್ಯ. ಬಾ, ಹೆಂಗ್ ತಪ್ಪಿಸ್ಕೋತೀಯ ನೋಡ್ತೀನಿ ಬಾ. ಊಟ ಚಪಾತಿ ಬೆಂಡೆಕಾಯಿ ಪಲ್ಯ ಬೀನ್ಸ್ ಸಾಂಬಾರು ಅವಾಗಲೇ ತೋರಿಸ್ದೆ. ಊಟ ಮಾಡಬೇಕು ಇವಾಗ. ದರ್ಶನ್ ಚಪಾತಿ ಸುಡ್ತಾ ಇದ್ದಾನೆ, ಆಂಟಿ ಚಪಾತಿ ಲಟ್ಟಿಸ್ತಾ ಇದ್ದಾರೆ. ಊಟ ಮಾಡೋಣ. ಬೆಳಗ್ಗೆನೂ ಚಪಾತಿ ಬೆಂಡೆಕಾಯಿ ಪಲ್ಯನೇ. ಬಾ ಬಾ, ನಿಜವಾಗ್ಲೂ. ಸರಿ, ಬಾಯ್ ಬಾಯ್. ಹಂಗೆ ಸರಿ, ಬಾಯ್ ಚಿನಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವ್ಲಾಗ್ ನೋಡಿದ್ದಕ್ಕೆ. ನಿಮ್ಗೆಲ್ಲರೂ ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರುತ್ತೆ, ವಾಚ್ ಮಾಡ್ತಾ ಇರಿ. ಓಕೆನಾ? ಎಲ್ಲೋಗಿದ್ವಿ ಏನು ಎತ್ತ ಅಂತ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಬ್ರೈಟಾಗಿ ಕಾಣಿಸ್ತಾ ಇದ್ದೀನಲ್ವಾ? ಲೈಟಿಗೆ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್. ನಾನು ನನ್ನ ಫ್ರೆಂಡ್ ಅಲ್ಲ, ಸಾರಿ, ಫ್ರೆಂಡೇ. ನಾನು ನನ್ನ ಹಸ್ಬೆಂಡ್ ಇವತ್ತು ಎಲ್ಲೋ ಸ್ಮಾರ್ಟ್ ಫೆಲೋ, ಡರ್ಟಿ ಫೆಲೋ. ನಾವು ಹಾಕೊಂಡಾಗ ಸ್ಮಾರ್ಟ್ ಫೆಲೋಸ್ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ. ಜೈ ಶ್ರೀರಾಮ್. ಓಕೆ ಫ್ರೆಂಡ್ಸ್, ಬಾಯ್. ರಕ್ಷಿ ಬಾಯ್ ಬಾಯ್. ನನ್ನ ತಲೆ ಬಾಯ್ ಬಾಯ್ ಬಾಯ್.